ನಮಸ್ಕಾರ ವೀಕ್ಷಕರೇ, ನೀವು ಇವತ್ತು ಅಜ್ಜಿ ಮನೆ ಚಾನಲ್ನ ನೋಡ್ತಿದ್ದೀರಿ. ನನ್ನ ಹೆಸರು ಪೂರ್ಣಿಮಾ. ನಾನು ಇವತ್ತು ಕಟ್ಟದ ಕೋಳಿ ಸಾರು ಮಾಡ್ತಿದ್ದೇನೆ ಹಾಗೂ ಸುಕ್ಕ ಮಾಡುತ್ತೇನೆ ನನ್ನ ಉಡುಪಿ ಸ್ಟೈಲ್ನಲ್ಲಿ. ಗ್ಯಾಸಿನಲ್ಲಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡುತ್ತಾ ಇದ್ದೇನೆ. ಕೊತ್ತಂಬರಿ, ಮೆತ್ತೆ, ಜೀರಿಗೆ ಹಾಕಿ ಈರುಳ್ಳಿ ಹೆಚ್ಚಿಗೆ ಫ್ರೈ ಮಾಡಿದೆ. ಈರುಳ್ಳಿ ಕಾದಾಯಿತು, ನೀರು ಕೊಡ್ತಾ ಇರ್ತೇವೆ. ಅದನ್ನು ತೆಗೆದು ಒಂದು ಪಾತ್ರದಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಮೆಣಸು, ಎಣ್ಣೆ ಹಾಕಿ, ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯುವಾಗ ಸ್ವಲ್ಪ ಮೆಣಸು ಹಾಕಿ ಫ್ರೈ ಮಾಡ್ತೀನಿ. ಮೆಣಸನ್ನು ಕೂಡ ಫ್ರೈ ಮಾಡ್ತೀನಿ. ನಾನು ಮನೆಯಲ್ಲೇ ಆದ ಸಾಂಬಾರು ಪದಾರ್ಥಗಳನ್ನು ಹಾಕಿ ಕೋಳಿ ಮಾಂಸ ಮಾಡುತ್ತಿದ್ದೇನೆ. ಅದಕ್ಕೆ ಸ್ವಲ್ಪ ಅರಶಿನ, ಕರಿಮೆಣಸು, ಎರಡೂವರೆ kg ಕೋಳಿ ಮಾಂಸದ ಸಾಮಾನು, ಸ್ವಲ್ಪ ಹುಣಸೆ ಹುಳಿ, ಒಂದು 3 ಪೀಸ್ ಬೆಳ್ಳುಳ್ಳಿ, 3 ಎಸಳು ಬೆಳ್ಳುಳ್ಳಿ ಎಷ್ಟು ಹಾಕಿ ನಾನು ಕಡಿಯಲಿಕ್ಕೆ ಹಾಕ್ತೇನೆ. ಮೆಣಸು ಸಾಮಾನು ಫ್ರೈ ಮಾಡಿದೆಲ್ಲ ಒಟ್ಟಿಗೆ ಹಾಕಿ ಗ್ರೈಂಡರ್ನಲ್ಲಿ ಹಾಕಿ ಕಡಿತಾ ಇದ್ದೇನೆ. ನೀರು ಹಾಕಿ ಗ್ರೈಂಡರಿಗೆ ಹಾಕಿ ಗ್ರೈಂಡರ್ನ ಮುಚ್ಚಳ ಇಟ್ಟು ಗ್ರೈಂಡರನ್ನು ನಿಲ್ಲಿಸಿ ಅದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ, ಹಸಿ ಕೊತ್ತಂಬರಿ ಹಾಕಿದೆ, ಸ್ವಲ್ಪ ಹಸಿ ಜೀರಿಗೆ, ಹಾಕಿ 1 ಗಂಟೆ ಗ್ರೈಂಡರ್ನಲ್ಲಿ ಕಡಿತಾ ಇರಬೇಕು. ಅದೆಲ್ಲ ಸಣ್ಣ ಆದಮೇಲೆ ಸರಿ ಆದಮೇಲೆ ಮತ್ತೆ ಸಿಗೋಣ ವೀಕ್ಷಕರೇ. 1 hour later. ಬನ್ನಿ ವೀಕ್ಷಕರೇ, ಕೋಳಿಯನ್ನು
3 ಸಲ ತೊಳೆಯಬೇಕು. 3 ಸಲ ತೊಳೆದು ಇಟ್ಟೆ ನಾನು. ಕೋಳಿಯನ್ನು ತೊಳೆದಿಟ್ಟೆ. ಇನ್ನು ಗ್ರೈಂಡರ್ನಲ್ಲಿ ಮಸಾಲೆ ಆದಮೇಲೆ ನಿಮಗೆ ಪುನಃ ಮಾಡ್ತೇನೆ. ಸ್ವಲ್ಪ ಕಾಯಿದೆ ವೀಕ್ಷಕರೇ. ಮಸಾಲೆ ಆಯಿತು ವೀಕ್ಷಕರೇ. ಇನ್ನು ಅದನ್ನು ಕಲ್ಲಿನಿಂದ ಗ್ರೈಂಡರ್ನಿಂದ ತೆಗಿತಾ ಇದ್ದೇನೆ. ಸ್ವಲ್ಪ ಅದಕ್ಕೆ ನೀರು ಹಾಕಿ ತೊಳೆದು ಮಾಂಸವನ್ನು ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ಆಮೇಲೆ ಮಸಾಲೆ ಹಾಕ್ತೇನೆ. ಇನ್ನೊಮ್ಮೆ ನೀರು ತೆಗೆದು ಅದಕ್ಕೆ ಹಾಕಿ ಇದರ ನೀರನ್ನು ತೆಗೆದು ಎರಡೂವರೆ ಕೋಳಿ ಇದ್ದುದರಿಂದ ದೊಡ್ಡ ಕುಕ್ಕರ್ನಲ್ಲಿ ಮಾಡಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕ್ತೀನಿ. ನೀರುಳ್ಳಿ ಹಾಕಿ ಇಲ್ಲಿ 2 ಕರಿಮೆಣಸು, 2 ಚಕ್ಕೆ ಅದಕ್ಕೆ ಹಾಕ್ತೇನೆ. 2 ಲವಂಗ, 2 ಚಕ್ಕೆ, 2 ಜಾಸ್ತಿ ಎಲೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಲಿಕ್ಕೆ ಇಡ್ತೇನೆ ವೀಕ್ಷಕರೇ. ಬೆಂದಾದ್ಮೇಲೆ ನಿಮಗೆ ಹೇಳ್ತೇನೆ. ಹಳ್ಳಿ ಮನೆ ಸ್ಟೈಲ್, ನಮ್ಮ ಉಡುಪಿ ಸ್ಟೈಲ್ ಕೋಳಿ ಸಾರು. ಫುಲ್ಲು ಇಡಬೇಕು. ಗ್ಯಾಸ್ ಫುಲ್ಲು ಇಟ್ಟು 2 ಸಿಟಿ ಆದಮೇಲೆ ಆಫ್ ಮಾಡಬೇಕು. ವೀಕ್ಷಕರೇ 2 ಸಿಟಿ ಆಯಿತು. ಇನ್ನು ಕುಕ್ಕರ್ ಬಂದ್ ಮಾಡ್ತೇನೆ. ಇನ್ನು ಸ್ವಲ್ಪ ಸುಕ್ಕಕ್ಕೆ ರೆಡಿ ಮಾಡಿ ಅದರ ಮಾಂಸ ಸ್ವಲ್ಪ ತೆಗೆದು ಸುಕ್ಕದ ಒಗ್ಗರಣೆ ಮತ್ತು ಅದರ ಒಗ್ಗರಣೆ ಒಂದರಲ್ಲಿ ಹಾಕಿ ನನ್ನ ಕೋಳಿ ಸಾರು ಫಿನಿಶ್ ಮಾಡ್ತೇನೆ. ಈಗ ಮಸಾಲೆ ಸುಕ್ಕಕ್ಕೆ ಮಸಾಲೆ ರುಬ್ತಾ ಇದ್ದೇನೆ. ಅದನ್ನೆಲ್ಲ ಇಂಗ್ರೀಡಿಯೆಂಟ್ ಎಲ್ಲ ಹಾಕಿ ಮತ್ತೆ ನಿಮಗೆ ರೆಡಿ ಮಾಡಿ ಹೇಳ್ತೇನೆ. ಈಗೆಲ್ಲ ರೆಡಿ ಮಾಡಿ ಇಡ್ತೇನೆ. ಇದು ಹಾಕಿ ಮೆಣಸು, ಅರಶಿನ, ವೀಕ್ಷಕರೇ ಹಳ್ಳಿ ಮನೆ ಮೊದಲಿನ ಸ್ಟೈಲ್ನ ಅಡಿಗೆ, ಈಗಿನ ಪುಡಿ ಎಲ್ಲ ಹಾಕಿ ಮಾಡೋದಲ್ಲ. ಸರಿ, ಜೀರಿಗೆ, ಸ್ವಲ್ಪ ಹಸಿ ಜೀರಿಗೆ, ಹಸಿ ಕೊತ್ತಂಬರಿ, ಹಸಿ ಮೆಣಸು, ಅರಶಿನ, ಬೆಳ್ಳುಳ್ಳಿ ಹಾಕಿ ಸರಿ. ಇನ್ನು ಕುಕ್ಕರ್ನಲ್ಲಿ ಮಿಕ್ಸಿ ನೀರು ಹಾಕಬೇಕು. ಇಲ್ಲದ್ರೆ ಹುಡಿ ಆಗೋದಿಲ್ಲ. ನಂದು ಕುಕ್ಕರ್ ಹೋಗಿದೆ, ಮಿಕ್ಸಿ ಹೋಗಿದೆ. ಅದಕ್ಕೆ ದೊಡ್ಡ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಮಾಡ್ತೇನೆ. ಈಗ ಎಲ್ಲ ಸಾಮಾನು ಹಾಕಿ ಈಗ ಮಿಕ್ಸಿಯನ್ನು ತಿರುಗಿಸ್ತಾ ಇದ್ದೇನೆ. ತಿರುಗಿಸ್ಲಿಕ್ಕೆ ಮಿಕ್ಸಿ ಬಿಡೋದು ಹೋಗಿದೆ ಅಂತ ಕರೆಂಟ್ ಇಲ್ಲ ನಮಗೆ. ವೀಕ್ಷಕರೇ ಕರೆಂಟ್ ಬಂತು. ಈಗ ನಾನು ಮಿಕ್ಸಿಯಿಂದ ಸ್ವಲ್ಪ ಸುಕ್ಕ ಮಾಡಲಿಕ್ಕೆ ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ತೇನೆ. ತೆಂಗಿನಕಾಯಿ ಹಾಕಿ ಸುತ್ತು ತಿರುಗಿಸ್ತೇನೆ. ಇದರಲ್ಲೇ ಮಾಂಸ ಒಂದರಲ್ಲೇ ಬೇಯಿಸಿದೆ ಸಾರಿಗೆ ಮತ್ತು ಸುಕ್ಕಕ್ಕೆ. ಯಾಕಂದರೆ ನನಗೆ ಸ್ವಲ್ಪ ಅರ್ಜೆಂಟ್ ಆಯಿತು. ನೀವು ಬೇರೆ ಬೇಯಿಸಿ ಒಗ್ಗರಣೆ ಹಾಕಿ ಅದೇ ಸಾಮಾನು ಹಾಕಿ ಮಾಡ್ಬೋದು. ಇನ್ನು ಸ್ವಲ್ಪ ಎಣ್ಣೆ ಇಡ್ತೇನೆ.
ಗ್ಯಾಸಿನಲ್ಲಿ. ಇನ್ನು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ತೇನೆ. ನೀರುಳ್ಳಿ ಹಾಕಿದೆ ಬಾಣಲೆಗೆ, ಫ್ಯಾನಿಗೆ ನೀರುಳ್ಳಿ ಹಾಕಿ ಇನ್ನು ಸ್ವಲ್ಪ ಎಣ್ಣೆ ಹಾಕಿ, ನೀರುಳ್ಳಿ ಹಾಕಿ ಎಣ್ಣೆ ಹಾಕಿ ಇದು ಕಾಯ್ದ ಮೇಲೆ ತೆಗೆದು ಮಿಕ್ಸಿಯಿಂದ ಮಸಾಲೆ ತೆಗೆದು ಕೋಳಿ ಮಾಂಸಕ್ಕೆ ಹಾಕ್ತಾ ಇದ್ದೇನೆ. ನೋಡಿ ವೀಕ್ಷಕರೇ, ನನ್ನ ಹಳ್ಳಿ ಮನೆಯ ಸುಕ್ಕ ಸಾರು ಹೇಗಾಗ್ತದೆ ಅಂತ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಅಜ್ಜಿಯದ್ದು ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ವೀಕ್ಷಕರೇ, ಕಟ್ಟದ ಕೋಳಿ 2.5 kg ಕೋಳಿ ಸಾರು ಮಾಡಿದೆ. ಅದರಲ್ಲಿ ಸ್ವಲ್ಪ ತೆಗೆದಿಟ್ಟೆ ಸುಕ್ಕ ಮಾಡಲಿಕ್ಕೆ ತೆಗೆದಿಟ್ಟೆ. ನೀವು ಹಾಗೆ ಮಾಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನೆ ಸುಕ್ಕಕ್ಕೆ ಮತ್ತು ಸಾರಿಗೆ. ಅಲ್ಲಿಗೆ ಕೋಳಿ ಸಾರು ಫಿನಿಶ್. ಹಾಕಿ ಎಣ್ಣೆ ಹಾಕಿ ಮತ್ತು ಕೋಳಿ ಸುಕ್ಕ ಹಾಕಿ ಸರಿ ಬೇಯಿಸಿ. ಇಲ್ಲಿಗೆ ನನ್ನ ಕಟ್ಟದ ಕೋಳಿ ರೆಡಿ. ನೋಡಿ ವೀಕ್ಷಕರೇ, ಹೀಗೆ ಮಾಡಿ ತಿಂದು ನೋಡಿ. ನಿಮಗೆ ಬೇಕಾದರೆ ಅದಕ್ಕೆ ಸ್ವಲ್ಪ ಚಕ್ಕೆ, ದಾಲ್ಚಿನ್ನಿ, ಲವಂಗ ಹಾಕ್ಬೋದು. ನಾನು ಚೂರು ಲವಂಗ ಹಾಕ್ತಾ ಇದ್ದೇನೆ. ಮತ್ತು ನನ್ನ ಕೋಳಿ ಸಾರು ಹಳ್ಳಿ ಮನೆಯದು ನೋಡಿ. ಪ್ರಿಯ ವೀಕ್ಷಕರೇ, ನನ್ನ ಕೋಳಿ ಸಾರು ಮುಗೀತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.